ನಮ್ಮ ಕರ್ನಾಟಕದ KSRTC ಬಸ್ಸಿನೊಳಗಡೆ ಕೆಲವೊಂದು ವಾಕ್ಯಗಳು, ನುಡಿಮುತ್ತುಗಳು ಬರೆದಿರುತ್ತೆ. ನಾವೆಲ್ಲ ಶಾಲೆಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಅದನ್ನು ಓದಿರ್ತೀವಿ. ಅದರಲ್ಲಿ ಪ್ರಮುಖವಾದಂತಹ ಒಂದು ವಾಕ್ಯವಾಗಿದೆ, ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಡಾಕ್ಟರ್ DV ಗುಂಡಪ್ಪರವರು ಬರೆದಂತಹ ವಾಕ್ಯಗಳಿದು. ಜೆನ್ಜಿಗಳಿಗೆ ಇದು ಹೆಚ್ಚಾಗಿ ಗೊತ್ತಿರುತ್ತೆ, ಜೆನ್ ಆಲ್ಫಾಗಳು ಅಷ್ಟರ ಮಟ್ಟಿಗೆ ಅದು ಗಮನಿಸಿರೋಲ್ಲ. ಅಂದರೆ ಕವಿಗಳು ಹೇಳ್ತಾರೆ, ಮನುಷ್ಯನಿಗೆ ಇರುವ ಸಂಪತ್ತುಗಳು, ಸಂಬಂಧಗಳು, ಸವಲತ್ತುಗಳು ಅವುಗಳೆಲ್ಲವನ್ನೂ ಕೂಡ ನೆನೆದು ಸಂತೋಷ ಪಡಬೇಕೇ ವಿನಃ ಅವನಿಗೆ ದೊರೆಯಲ ಸಾಧ್ಯವಾದಂತಹ ವಿಷಯಗಳನ್ನು ಚಿಂತಿಸಿ ಆಸೆಪಟ್ಟು ದುಃಖಪಟ್ಟು ಹಠಪಟ್ಟು ಇರುವ ಸಂತೋಷವನ್ನು ಕೂಡ ಕೆಡಿಸಬಾರ್ದು, ಜೀವನವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಅದೆಷ್ಟು ಅನುಗ್ರಹಗಳು ನಮ್ಮ ಪಾಲಾಗಿರುತ್ತೆ, ಅವುಗಳನ್ನು ನೆನೆದು ನಾವು ಸಂತೃಪ್ತನಾಗಬೇಕು, ಸಂತೋಷ ಪಡಬೇಕು ಅಂತ. ಪವಿತ್ರವಾದಂತಹ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುವಂತಹ ಒಂದು ವಾಕ್ಯವಿದೆ, ಲ ಇನ್ ಶಕರ್ತುಂ ಲ ಅಜೀದನ್ನಕುಂ ವಲ ಇನ್ ಕೆಫರ್ತುಂ ಇನ್ ಅಜಾಬಿ ಲಶದೀದ್. ಅಲ್ಲಾಹನು ಹೇಳ್ತಾನೆ, ನಾನು ನಿಮಗೆ ಕೊಟ್ಟಿರ್ತಕ್ಕಂತಹ ಅನುಗ್ರಹಗಳಿಗೆ ನೀವು ಕೃತಜ್ಞನಾಗಿದ್ದರೆ ನಿಮಗೆ ಇನ್ನಷ್ಟು ಅಧಿಕಗೊಳಿಸ್ತೀನಿ. ಅದೇ ವೇಳೆ ಕೃತಜ್ಞನಾಗದೆ ತದ್ವಿರುದ್ಧವಾದಂತಹ ನಡವಳಿಕೆಯು ನಿಮ್ಮಿಂದ ಉಂಟಾಗುವುದಾದರೆ ನನ್ನ ಶಿಕ್ಷೆಯು ಬಹಳ ಕಠಿಣವಾಗಿರುತ್ತೆ ಅಂತ. ಅಂದರೆ ಅದೆಷ್ಟು ಅನುಗ್ರಹಗಳು ಅಲ್ಲಾಹನು ನಮಗೆ ನೀಡಿದ್ದಾನೆ, ಅವುಗಳನ್ನು ಯಾವುದನ್ನೂ ಚಿಂತಿಸದೆ ಕಷ್ಟಗಳನ್ನು ಮಾತ್ರ ಹೇಳಿ ಕೂರುವುದಾದರೆ ನಮ್ಮ ಕಷ್ಟಗಳು ಯಾವತ್ತೂ ಮುಗಿಯೋಲ್ಲ. ಆದ್ದರಿಂದ ಇರುವ ಸೌಭಾಗ್ಯಗಳಿಗೆ ಅಲ್ಹಮ್ದುಲಿಲ್ಲ ಅನ್ನೋದಾದರೆ ನಾವು ಆಸೆಪಟ್ಟ ಇಷ್ಟಪಟ್ಟ ಜೀವನವು ನಮಗೆ ಬಂದು ಸೇರುವುದಂತೂ ಖಡಾಖಂಡಿತ ಅಂತ.